ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ವೀಕೆಂಡಲ್ಲಿ ಉಪ್ಪಿಟ್ಟು ತಿನ್ನೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅದಕ್ಕೆ ನಾವು ಮಸಾಲ ಉಪ್ಪಿಟ್ಟು ಮಾಡ್ತಿದ್ದೀವಿ. ಅದಕ್ಕೆ ನನ್ನ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡ್ತಿದ್ದಾರೆ. ಸೊ ಲೆಟ್ಸ್ ಡೂ ಇಟ್. ಒಂದು ಬಾಣಲೆಗೆ ಬನ್ಸಿ ರವೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಕೆಂಪಾಗೋ ಥರ ಹುರ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕ್ಕೊಂಡ್ರೆ ಸಖತ್ತಾಗಿ ಟೇಸ್ಟ್ ಬರುತ್ತೆ. ಈರುಳ್ಳಿ ಕಟ್ ಮಾಡ್ಕೊಳ್ಳಿ, 2 ಈರುಳ್ಳಿ. ನಾವಿಬ್ಬರಿಗೋಸ್ಕರ ಮಾಡ್ಕೊತಾ ಇರೋದು. ಸೊ 2 ಈರುಳ್ಳಿ, 1 ಟೊಮೆಟೊ, 2 ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಕರಿಬೇವು. ಸೊ ನಾವು ಮಾಡ್ತಿರೋದು ಮಸಾಲ ಉಪ್ಪಿಟ್ಟಾಗಿರೋದ್ರಿಂದ ಅದಕ್ಕೆ ಬೀನ್ಸ್ ಮತ್ತು ಮೇನ್ಲಿ ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿ ಮತ್ತು ಶುಂಠಿನೂ ಕೂಡ ಹಾಕಬೇಕು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಅದಾದ ನಂತರ ನಾವು ಹುರಿದಿಟ್ಕೊಂಡಿರೋ ಅಂಥ ಸೋಜಿನ ಒಂದು ಕಡೆ ಒಂದು ಬೌಲ್ಗೆ ತೆಕ್ಕೋತಿದ್ದೀವಿ. ಅದಾದ ನಂತರ ಒಲೆ ಹಚ್ಚಿ ಅದರ ಮೇಲೆ ಬಾಣಲಿ ಇಟ್ಟು ಮತ್ತು ಅದಕ್ಕೆ ಆಯಿಲ್ನ ಹಾಕ್ಕೊಳ್ಳಿ. ನಾವು ಅದಕ್ಕೆ ಸ್ವಲ್ಪ ಕರಿಬೇವು, ಸಾಸಿವೆ ಮತ್ತು ಜೀರಿಗೆನ ಆ್ಯಡ್ ಮಾಡ್ಕೊತಿದ್ದೀವಿ. ಮತ್ತು ಅದಕ್ಕೆ ನಾವು ಕಡಲೆಬೇಳೆನ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಚೆನ್ನಾಗಿರುತ್ತೆ ಟೇಸ್ಟ್ ಉಪ್ಪಿಟ್ಟಲ್ಲಿ ಕಡಲೆಬೇಳೆ ಆ್ಯಡ್ ಮಾಡಿಕೊಂಡ್ರೆ. ನೆಕ್ಸ್ಟ್ ಅದಕ್ಕೆ ನಾವು ಸ್ವಲ್ಪ ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿಟ್ಟಿರೋದನ್ನ ಆ್ಯಡ್ ಮಾಡ್ಕೊಳ್ಳೋಣ. ನಂತರ ಈರುಳ್ಳಿ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಅದನ್ನ ಈರುಳ್ಳಿ ಚೆನ್ನಾಗಿ ಬೇಯೋ ಥರ ನೋಡ್ಕೊಳ್ಳಿ. ಆಮೇಲೆ ಬೀನ್ಸ್ ಹಾಕ್ಕೊಳ್ಳಿ, ಟೊಮೆಟೊ ಹಣ್ಣು ಹಾಕ್ಕೊಳ್ಳಿ, ಚೆನ್ನಾಗಿ ಬೇಯಿಸಿ. ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಂಡಾದಮೇಲೆ ಅದಕ್ಕೆ ನಾವು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಟಿರೋ ಅಂಥ ಬೆಳ್ಳುಳ್ಳಿ ಮತ್ತು ಶುಂಠಿನ ಕೂಡ ಹಾಕ್ಕೊಳ್ಳೋಣ. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಂಡಾದಮೇಲೆ ಅದಕ್ಕೆ ನಾವು 1 ಕಪ್ ರವೆಗೆ 3 ಕಪ್ ನೀರನ್ನ ಹಾಕೋತಿದ್ದೀವಿ. ಯಾಕಂದರೆ ನಮಗೆ ಸ್ವಲ್ಪ ತೆಳುವಾಗಿದ್ರೇ ತುಂಬ ಇಷ್ಟ. ಸೊ ನಿಮಗೆ ನಾರ್ಮಲಾಗಿ ಬೇಕಿತ್ತಂದರೆ 1 ಕಪ್ಗೆ 2 ಕಪ್ ನೀರು ಹಾಕಿದರೆ ಸಾಕು. ಸೊ ನೆಕ್ಸ್ಟ್ ನಾವೇನು ಮಾಡ್ತಿದ್ದೀವಿ ಅಂತಂದರೆ ಇಟ್ಕೊಂಡಿರೋ ಅಂಥ ಸೂಜಿ ರವನ್ನ ನಾವು ಇದಕ್ಕೆ ಹಾಕೋತಿದ್ದೀವಿ. ರವೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡಿ. ಫೈನಲಿ ನಮ್ಮ ಮಸಾಲ ಉಪ್ಪಿಟ್ಟು ರೆಡಿಯಾಗಿದೆ. ಸೊ ನೋಡ್ಬೋದು ನೀವೆಲ್ಲ. ಅದನ್ನ ಸ್ವಲ್ಪ ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದ್ರ ಮೇಲೆ ಕೊತ್ತಂಬರಿನ ಹಾಕ್ಕೊಂಡು ಮತ್ತೊಂದು ಸರಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಮಸಾಲ ಉಪ್ಪಿಟ್ಟು ರೆಡಿ ಆಯಿತು. ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂದ್ಕೊತೀನಿ. ಇದೆಲ್ಲ ಮಾಡಿರೋದು ನನ್ನ ಹಸ್ಬೆಂಡೇ. ಸೊ ಅವ್ರಿಗೆ ಇದೆಲ್ಲ ಕ್ರೆಡಿಟ್ ಹೋಗಬೇಕಾಗಿರೋದು. ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.